ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಓ ಹೆನ್ರಿ ಬರೆದಿರ್ತಕ್ಕಂತಹ ಆಫ್ಟರ್ 20 ಇಯರ್ಸ್ ಅಂತಕ್ಕಂಥ ಒಂದು ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಪಾಯಿಂಟ್ ನೋಡಿ, ಓ ಹೆನ್ರಿ ಈಸ್ ಎ ಫೇಮಸ್ ಅಮೇರಿಕನ್ ಶಾರ್ಟ್ ಸ್ಟೋರಿ ರೈಟರ್ ಹೂಸ್ ಆಕ್ಚುಯಲ್ ನೇಮ್ ವಾಸ್ ವಿಲಿಯಂ ಸಿಡ್ನಿ ಪೋರ್ಟರ್. ಈ ಒಂದು ಸ್ಟೋರಿಯನ್ನು ಮೊದಲಿಗೆ ಹೇಳಿದಾಗ ಬರೆದಿರ್ತಕ್ಕಂಥವರು ಓ ಹೆನ್ರಿ ಅವರು, ಮತ್ತು ಇವರು ಅಮೇರಿಕಾದ ಒಬ್ಬ ಶಾರ್ಟ್ ಸ್ಟೋರಿ ರೈಟರ್ ಆಗಿದ್ದಾರೆ. ಮತ್ತು ಇವರ ಒಂದು ರಿಯಲ್ ನೇಮ್ ಏನಪ್ಪ ಅಂದರೆ ವಿಲಿಯಂ ಸಿಡ್ನಿ ಪೋರ್ಟರ್, ಬಟ್ ಇವರನ್ನು ನಾವು ಓ ಹೆನ್ರಿ ಅಂತೇಳಿ ಕರಿತೇವೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿ, ಹಿ ಸ್ಟೋರೀಸ್ ಆರ್ ವೆಲ್ ನೋನ್ ಫಾರ್ ಎಕ್ಸ್ಪ್ರೆಸಿಂಗ್ ದ ಎಫೆಕ್ಟ್ ಆಫ್ ಕೋ ಇನ್ಸಿಡೆನ್ಸ್. ಅಂದರೆ ಇವರ ಸ್ಟೋರಿಯಲ್ಲಿ ನಾವು ಒಂದು ಕೋ ಇನ್ಸಿಡೆನ್ಸ್ ಎಫೆಕ್ಟ್ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈ ಒಂದು ಕೋ ಇನ್ಸಿಡೆನ್ಸ್ ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ಆನ್ ಕ್ಯಾರೆಕ್ಟರ್ಸ್, ಅಂದರೆ ಸ್ಟೋರಿಯಲ್ಲಿ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಸ್ಗಳಿಗೆ ಯಾವುದೋ ಒಂದು ಕೋ ಇನ್ಸಿಡೆನ್ಸ್ ನಡೀತಾ ಇರುತ್ತೆ. ಆ್ಯಂಡ್ ಆಫನ್ ಹ್ಯಾಡ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಇನ್ ದ ಎಂಡ್ ಆಫ್ ದ ಸ್ಟೋರಿ. ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನಮ್ಮ ಓ ಹೆನ್ರಿ ಬರೀತಕ್ಕಂಥ ಒಂದು ಸ್ಟೋರಿಗಳಲ್ಲಿ ಸ್ಟೋರಿಯ ಕೊನೆ ಭಾಗದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್, ಅಂದರೆ ನಾವು ನಿರೀಕ್ಷಣೆ ಮಾಡಿರೋದಿಲ್ಲ ಅಂತಹ ಒಂದು ತಿರುವುಗಳನ್ನು ಈ ಸ್ಟೋರಿಗಳು ಪಡ್ಕೊಳ್ತವೆ. ಆಫ್ಟರ್ 20 ಇಯರ್ಸ್ ಈಸ್ ಎ ಸ್ಟೋರಿ ಅಬೌಟ್ ಲಾಯಲ್ಟಿ ಆ್ಯಂಡ್ ಫ್ರೆಂಡ್ಶಿಪ್. ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥದ್ದು ಯಾವುದ್ರ ಮೇಲೆ ಅಂದರೆ ಲಾಯಲ್ಟಿ ಅಂದರೆ ನಾವು ಒಂದು ನಿಯತ್ತು ಅಂತೇಳಿ ಹೇಳ್ಬೋದು, ಅದ್ರ ಜೊತೆಗೆ ಒಂದು ಫ್ರೆಂಡ್ಶಿಪ್. ಆ್ಯಂಡ್ ಆ್ಯರಗೆನ್ಸ್ ಆ್ಯಂಡ್ ಸೆಲ್ಫ್ ಅಬ್ಸರ್ಪ್ಷನ್, ಅಂದರೆ ಆ್ಯರಗೆನ್ಸ್ ಅಂದರೆ ಅಹಂಕಾರ ಅಂತೇಳಿ, ಸೆಲ್ಫ್ ಅಬ್ಸರ್ಪ್ಷನ್ ಅಂದರೆ ನಮ್ಮ ಬಗ್ಗೆ ನಾವೇ ಒಂದು ಬೂಸ್ಟನ್ನು, ಅಂದರೆ ನಮ್ಮ ಬಗ್ಗೆ ನಾವೇ ಜಾಸ್ತಿ ಹೇಳ್ಕೊಳ್ತಕ್ಕಂಥದ್ದು. ಆ್ಯಂಡ್ ಟ್ರಸ್ಟ್ ಅಂದರೆ ಒಂದು ನಂಬಿಕೆ. ಈ ಒಂದು ಲಾಯಲ್ಟಿ, ಫ್ರೆಂಡ್ಶಿಪ್, ಆ್ಯರಗೆನ್ಸ್ ಮತ್ತು ಸೆಲ್ಫ್ ಅಬ್ಸರ್ಪ್ಷನ್ ಆ್ಯಂಡ್ ಟ್ರಸ್ಟ್ ಇವುಗಳನ್ನು ಒಳಗೊಂಡಿರ್ತಕ್ಕಂತಹ ಸ್ಟೋರಿ ಈ ಒಂದು ಆಫ್ಟರ್ 20 ಇಯರ್ಸ್ ಆಗಿದೆ. ದೇರ್ ಆರ್ 3 ಕ್ಯಾರೆಕ್ಟರ್ಸ್ ಇನ್ ದಿ ಸ್ಟೋರಿ. ಅಂದರೆ ನಾವು ಟೋಟಲ್ ಆಗಿ ಇಲ್ಲಿ 3 ಕ್ಯಾರೆಕ್ಟರ್ಸ್ಗಳನ್ನು ಈ ಒಂದು ಸ್ಟೋರಿಯಲ್ಲಿ ನೋಡ್ತಾ ಇದ್ದೇವೆ. ದೇ ಆರ್ ಬಾಬ್ ಆರ್ ಸಿಲ್ಕಿ ಬಾಬ್, ಜಿಮ್ಮಿ ವೆಲ್ಸ್ ಆ್ಯಂಡ್ ದ ಅರೆಸ್ಟಿಂಗ್ ಆಫೀಸರ್. ಆ 3 ಕ್ಯಾರೆಕ್ಟರ್ಗಳು ಯಾವಪ್ಪ ಅಂದರೆ ಬಾಬ್, ಅಥವಾ ನಾವು ಅವನನ್ನೇ ಸಿಲ್ಕಿ ಬಾಬ್ ಅಂತೇಳಿ ಕೂಡ ಕರಿತೇವೆ. ಇನ್ನು ಮತ್ತೊಬ್ಬ ವ್ಯಕ್ತಿ ಜಿಮ್ಮಿ ವೆಲ್ಸ್ ಅಂತಕ್ಕಂಥವನು. ಇನ್ನು ಥರ್ಡ್ ಕ್ಯಾರೆಕ್ಟರ್ ಅರೆಸ್ಟಿಂಗ್ ಆಫೀಸರ್, ಅಂದರೆ ಕೊನೆಗೆ ಒಬ್ಬ ಪೊಲೀಸ್ ಆಫೀಸರ್ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ, ಯಾರನ್ನ ಅಂತಕ್ಕಂಥದ್ದನ್ನು ನಾವು ಸ್ಟೋರಿಯ ಎಂಡ್ ಭಾಗದಲ್ಲಿ ನೋಡ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಬಾಬ್ ಆ್ಯಂಡ್ ಜಿಮ್ಮಿ ವೆಲ್ಸ್ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್. ಈ ಒಂದು ಬಾಬ್ ಮತ್ತು ಜಿಮ್ಮಿ ವೆಲ್ಸ್ ಏನು ಕ್ಯಾರೆಕ್ಟರ್ಗಳಿದಾವಲ್ವ, ಇವರಿಬ್ಬರು ಕೂಡ ತುಂಬ ಬಾಲ್ಯದಿಂದಲೇ ಸ್ನೇಹಿತರಾಗಿರ್ತಾರೆ. ದ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಟಾಗಿನಿಸ್ಟ್ ಈಸ್ ಬಾಬ್. ನೋಡಿ, ಪ್ರೊಟಾಗಿನಿಸ್ಟ್ ಅಂದರೆ ಬಹಳ ಮೇನ್ ಕ್ಯಾರೆಕ್ಟರ್ ಅಥವಾ ಮುಖ್ಯ ಪಾತ್ರಧಾರಿ ಅಂತೇಳಿ ನಾವು ಹೇಳ್ಬೋದಾಗಿರುತ್ತೆ. ನಾಯಕ, ಕಥಾನಾಯಕ ಅಂತಲೂ ಕೂಡ ಕರಿಬಹುದಾಗಿತ್ತೆ. ಸೊ ಇಲ್ಲಿ ಕಥಾನಾಯಕ ಯಾರಪ್ಪ ಅಂದರೆ ಬಾಬ್ ಅಂತಕ್ಕಂತಹ ಕ್ಯಾರೆಕ್ಟರ್, ಅಥವಾ ಅವನನ್ನೇ ನಾವು ಮೊದಲಿಗೆ ಹೇಳಿದಾಗೆ ಸಿಲ್ಕಿ ಬಾಬ್ ಅಂತೇಳಿ ಕೂಡ ಈ ಒಂದು ಸ್ಟೋರಿಯಲ್ಲಿ ಕರಿತೇವೆ. ಹಿ ಗ್ರೂ ಅಪ್ ಇನ್ ನ್ಯೂಯಾರ್ಕ್ ಸಿಟಿ. ಅವನು ಹುಟ್ಟಿ ಬೆಳೆದಿದ್ದೆಲ್ಲ ನ್ಯೂಯಾರ್ಕ್ ಸಿಟಿಯಲ್ಲಿ, ಅಂದರೆ ಅಮೇರಿಕಾದಲ್ಲಿ. ಮೂವ್ಡ್ ವೆಸ್ಟ್ ಟು ಮೇಕ್ ಹಿಸ್ ಫಾರ್ಚೂನ್, ಅಂದರೆ ವೆಸ್ಟ್ ಕಡೆಗೆ, ಅಂದರೆ ವೆಸ್ಟ್ ಕಂಟ್ರೀಸ್ ಕಡೆಗೆ ಅವನು ಹೋಗ್ತಾನೆ. ಯಾಕೆ ಹೋಗ್ತಾನಪ್ಪ ಅಂದರೆ ಒಂದು ಸಂಪತ್ತನ್ನು, ಫಾರ್ಚೂನ್ ಅಂದರೆ ಅಪಾರವಾಗಿರ್ತಕ್ಕಂಥ ಒಂದು ದುಡ್ಡನ್ನು, ಸಂಪತ್ತನ್ನು ಗಳಿಸ್ಬೇಕು ಅಂತೇಳಿ ವೆಸ್ಟ್ ಕಡೆ ಹೋಗಿರ್ತಾನೆ. ಆ್ಯಂಡ್ ಹ್ಯಾಸ್ ನೌ ರಿಟರ್ನ್ ಟು ಮೀಟ್ ಹೀಸ್ ಓಲ್ಡ್ ಫ್ರೆಂಡ್. ಅಂದರೆ ಸುಮಾರು 20 ವರ್ಷ ಆಗಿರುತ್ತೆ ಅವನು ಅಲ್ಲಿಂದ ಹೋಗಿ. 20 ವರ್ಷಗಳ ನಂತರ ತನ್ನ ಒಂದು ಫ್ರೆಂಡನ್ನು ಭೇಟಿಯಾಗಲಿಕ್ಕೆ ಅಂತೇಳಿ, ಅಂದರೆ ಜಿಮ್ಮಿ ವೆಲ್ಸನನ್ನು ಭೇಟಿಯಾಗಲಿಕ್ಕೆ ಅಂತೇಳಿ ಮತ್ತೆ ವಾಪಸ್ ನ್ಯೂಯಾರ್ಕ್ ಸಿಟಿಗೆ ಬಂದಿರ್ತಾನೆ. ಜಿಮ್ಮಿ ವೆಲ್ಸ್ ಈಸ್ ಎ ನ್ಯೂಯಾರ್ಕ್ ಸಿಟಿ ಪೊಲೀಸ್ ಆಫೀಸರ್. ಜಿಮ್ಮಿ ವೆಲ್ಸ್ ಯಾರಪ್ಪ ಅಂದರೆ ಒಬ್ಬ ನ್ಯೂಯಾರ್ಕ್ನಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ ಆಗಿದ್ದಾನೆ ಈಗ. ಹಿ ಈಸ್ 40 years old ಎಟ್ ದ ಟೈಮ್ ವೆನ್ ದ ಸ್ಟೋರಿ ಟೇಕ್ಸ್ ಪ್ಲೇಸ್. ಈ ಒಂದು ಸ್ಟೋರಿ ಆರಂಭವಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಜಿಮ್ಮಿ ವೆಲ್ಸ್ಗೆ ಸುಮಾರು 40 ವರ್ಷಗಳು ಆಗಿರ್ತವೆ. ಅದ್ರ ಜೊತೆಗೆ ಆ ಒಂದು ಬಾಬ್ಗಿತ್ತಲ್ವ, ಅವನಿಗೆ ಒಂದು 38 ವರ್ಷ ಆಗಿರ್ತವೆ. ಅಂದರೆ ಈ ಒಂದು ಜಿಮ್ಮಿ ವೆಲ್ಸ್ಗಿಂತ 2 ವರ್ಷ ಅವನು ಚಿಕ್ಕವನಾಗಿರ್ತಾನೆ. ಬನ್ನಿ ಈಗ ಈ ಒಂದು ಸ್ಟೋರಿಯ ಸಮರಿಯನ್ನು ನಾವು ನೋಡ್ತಾ ಹೋಗೋಣ. ದಿ ಸ್ಟೋರಿ ಸ್ಟಾರ್ಟ್ಸ್ ವಿತ್ ಎ ಪೊಲೀಸ್ ಮ್ಯಾನ್. ಅಂದರೆ ಈ ಸ್ಟೋರಿ ಆರಂಭ ಆಗ್ತಕ್ಕಂಥದ್ದು ಒಬ್ಬ ಪೊಲೀಸ್ ಮ್ಯಾನ್ನಿಂದ. ಹೂ ಎಟ್ ನೈಟ್ ಪ್ಯಾಟ್ರೋಲ್ಸ್ ದ ಸ್ಟ್ರೀಟ್ಸ್ ಆಫ್ ನ್ಯೂಯಾರ್ಕ್. ಅಂದರೆ ಆ ಪೊಲೀಸ್ನ ಕೆಲಸ ಏನಾಗಿತ್ತಪ್ಪ ಅಂದರೆ ಆ ಒಂದು ನ್ಯೂಯಾರ್ಕ್ ಸಿಟಿಯನ್ನು ನೈಟ್ ಟೈಮಲ್ಲಿ ಪ್ಯಾಟ್ರೋಲ್ ಅಂದರೆ ಗಸ್ತು ತಿರುಗೋದು ಅಂತೇಳಿ. ಸೊ ನೈಟಲ್ಲಿ ಅವನು ಗಸ್ತು ತಿರುಗ್ತಾ ಇರ್ತಾನೆ. ಇಟ್ ಈಸ್ ಅಬೌಟ್ 10 PM, ಅಂದರೆ ರಾತ್ರಿ ಸುಮಾರು 10 ಗಂಟೆ ಆಗಿರುತ್ತೆ ಆಗ. ಆ್ಯಂಡ್ ಡ್ಯೂ ಟು ರೈನ್ ಆ್ಯಂಡ್ ಸ್ಟ್ರಾಂಗ್ ವಿಂಡ್ ನೋ ಒನ್ ಈಸ್ ದೇರ್ ಇನ್ ದ ಸ್ಟ್ರೀಟ್ಸ್. ಆಲ್ರೆಡಿ 10 ಗಂಟೆ ಆಗಿದೆ, ಮತ್ತು ಅದೇ ಸಮಯಕ್ಕೆ ಅಲ್ಲಿ ಮಳೆಯನ್ನು ಕೂಡ ಬರ್ತಾ ಇದೆ, ಮತ್ತು ಸ್ಟ್ರಾಂಗ್ ವಿಂಡ್, ಜೋರಾದ ಗಾಳಿಯೂ ಕೂಡ ಅಲ್ಲಿ ಇತ್ತು. ಹೀಗಾಗಿ ಆ ಒಂದು ರಸ್ತೆಯಲ್ಲಿ ಅಥವಾ ಆ ಒಂದು ಬೀದಿಲಿ ಯಾರು ಕೂಡ ವ್ಯಕ್ತಿಗಳು ಕಾಣಿಸ್ತಾ ಇರಲಿಲ್ಲ. ದ ಕಾಪ್ ರೊಟೇಟ್ಸ್ ಹಿಸ್ ಸ್ಟಿಕ್ ಇನ್ ಹಿಸ್ ಹ್ಯಾಂಡ್ ಸ್ಪೀಡಿಲಿ ಆ್ಯಂಡ್ ಎಂಜಾಯ್ ದ ವೆದರ್. ಆ ಕಾಪ್ ಏನು ಮಾಡ್ತಾ ಇದ್ದ ಅಂದರೆ, ಕಾಪ್ ಅಂದರೆ ಇಲ್ಲಿ ಪೊಲೀಸ್ ಅಂತೇಳಿ, ಆ ಕಾಪ್ ತನ್ನ ಕೈಲಿ ಒಂದು ಸ್ಟಿಕ್ಕನ್ನು ಅಥವಾ ಒಂದು ಕೋಲನ್ನು ಅಥವಾ ಲಾಠಿ ಅಂತ ಹೇಳ್ಬೋದು, ಅದನ್ನು ತಿರುಗಿಸ್ತಾ ತನ್ನ ಪಾಡಿಗೆ ತಾನು ಆ ಒಂದು ಕೋಲ್ಡ್ ಆಗಿರ್ತಕ್ಕಂತಹ ವೆದರಲ್ಲಿನೇ ಎಂಜಾಯ್ ಮಾಡ್ತಾ ತಿರುಗಾಡ್ತಾ ಇದ್ದ. ಹಿ ಎಕ್ಸಾಮಿನ್ಸ್ ಎವ್ರಿ ಡೋರ್ ದ್ಯಾಟ್ ಹಿ ಪಾಸಸ್ ಆ್ಯಂಡ್ ಮೇಕ್ ಶೂರ್ ದ್ಯಾಟ್ ಈಚ್ ಒನ್ ಈಸ್ ಲಾಕ್ಡ್ ಅಪ್ ಕರೆಕ್ಟ್ಲಿ. ಎಲ್ಲ ಒಂದು ಶಾಪ್ಗಳಿದ್ವು ಆ ಬೀದಿಲಿ, ಆ ಒಂದು ಶಾಪ್ಗಳ ಒಂದು ಡೋರ್ಗಳು ಕ್ಲೋಸ್ ಆಗಿದ್ದಾವೋ ಇಲ್ವೋ ಅಥವಾ ಲಾಕ್ ಆಗಿದ್ದಾವೋ ಇಲ್ವೋ ಅಂತಕ್ಕಂಥದ್ದನ್ನು ಪ್ರತಿ ಶಾಪನ್ನು ಕೂಡ ಅವನು ಚೆಕ್ ಮಾಡ್ತಾ ತಿರುಗಾಡ್ತಾ ಇದ್ದ ಅಲ್ಲಿ.
ಇಟ್ ಈಸ್ ಎ ಪ್ಲೇಸ್ ವೇರ್ ದೆರ್ ಆರ್ ಮೋಸ್ಟ್ಲಿ ಬಿಸ್ನೆಸ್ ಬಟ್ ನನ್ ಆಫ್ ದೆಮ್ ಈಸ್ ಓಪನ್ ರೈಟ್ ನೌ. ಎಸ್, ತುಂಬ ಅಲ್ಲಿ ಬಿಸ್ನೆಸ್ಸನ್ನು ಮಾಡ್ತಕ್ಕಂತಹ ಒಂದು ಪ್ಲೇಸ್ ಅದಾಗಿರುತ್ತೆ. ಬಟ್ ಈ ಟೈಮಲ್ಲಿ ಅಂದರೆ ಸುಮಾರು 10 ಗಂಟೆ ನೈಟ್ ಆಗಿರುತ್ತೆ ಮತ್ತು ಮಳೆನೂ ಕೂಡ ಬರ್ತಾ ಇತ್ತಲ್ವ, ಹಾಗಾಗಿ ಯಾವುದೇ ಒಂದು ಶಾಪ್ಗಳು ಕೂಡ ಅಲ್ಲಿ ಓಪನ್ ಆಗಿರಲಿಲ್ಲ. ಆ್ಯಂಡ್ ಹ್ಯಾಸ್ ಬೀನ್ ಕ್ಲೋಸ್ಡ್ ಅವರ್ಸ್ ಎಗೋ, ಅಂದರೆ ಸುಮಾರು ಗಂಟೆಗಳ ಮೊದಲೇ ಎಲ್ಲ ಶಾಪ್ಸ್ಗಳನ್ನು ಕೂಡ ಕ್ಲೋಸ್ ಮಾಡಿರ್ತಾರೆ. ದ ಕಾಪ್ ವಾಂಡರ್ಸ್ ಹಿಯರ್ ಆ್ಯಂಡ್ ದೇರ್. ಸೊ ಕಾಪ್ ಏನು ಮಾಡ್ತಿದ್ದ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಗಸ್ತು ತಿರುಗ್ತಾ ಇದ್ದ. ಹಿ ಸೀಸ್ ಆ್ಯನ್ ಅನ್ನೋನ್ ಪರ್ಸನ್ ಸ್ಟ್ಯಾಂಡಿಂಗ್ ನಿಯರ್ ಎ ಶಾಪ್. ಸಿಕ್ಕಿದಂಗೆ ದೂರದಲ್ಲಿ ನೋಡ್ತಾನೆ ಒಬ್ಬ ಅನ್ನೋನ್ ಪರ್ಸನ್, ಅಂದರೆ ಆ ಒಂದು ಪ್ಲೇಸ್ಗೆ ಅವನು ಅಪರಿಚಿತ ಆಗಿರ್ತಾನೆ. ಅಂಥ ಒಬ್ಬ ವ್ಯಕ್ತಿ ದೂರದಲ್ಲಿ ಒಂದು ಶಾಪ್ ಮುಂದ್ಗಡೆ ನಿಂತ್ಕೊಂಡಿರ್ತಾನೆ. ದ ಕಾಪ್ ವೆಂಟ್ ಟುವರ್ಡ್ ಹಿಮ್ ಟು ಮೇಕ್ ಆ್ಯನ್ ಎನ್ಕ್ವೈರಿ. ಎಸ್, ಆ ವ್ಯಕ್ತಿ ಯಾರಿರ್ಬೋದು, ಇಲ್ಲಿ ಯಾಕೆ ನಿಂತ್ಕೊಂಡಿದ್ದಾನೆ ಅಂತೇಳಿ ಎನ್ಕ್ವೈರಿ ಮಾಡೋಣ ಅಂತೇಳಿ ಈ ಪೊಲೀಸ್ ಆಫೀಸರ್ ಆ ವ್ಯಕ್ತಿಯ ಕಡೆಗೆ ಹೋಗ್ತಾನೆ. Suspecting that the cop is coming toward him, the unknown person asks the cop to calm himself down and tells him that he is just waiting for a friend. ಯಾವಾಗ ಪೊಲೀಸ್ ಆಫೀಸರ್ ತನ್ನ ಕಡೆ ಬರ್ತಾ ಇರ್ತಕ್ಕಂಥದ್ದನ್ನು ಆ ವ್ಯಕ್ತಿ ಅಂದರೆ ಅಪರಿಚಿತ ವ್ಯಕ್ತಿ ನೋಡ್ತಾನೋ ಅವನಿಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾಕೆ ಈ ಪೊಲೀಸ್ ಆಫೀಸರ್ ನನ್ನ ಕಡೆ ಬರ್ತಾ ಇದ್ದಾರೆ ಅಂತೇಳಿ. ಸೊ ಅವನೇನು ಮಾಡ್ತಾನೆ, ಪೊಲೀಸ್ಗೆ ಒಂದು ಕಾಮ್ ಡೌನ್ ಅಂದರೆ ಕಾಪ್ ಹಿಮ್ಸೆಲ್ಫ್ ಡೌನ್ ಅಂದರೆ ತಾಳ್ಮೆಯಿಂದ ಇರಿ, ನಾನೇನು ಇಲ್ಲಿ ದರೋಡೆ ಮಾಡಲಿಕ್ಕೆ ಅಥವಾ ಕಳ್ತನ ಮಾಡಲಿಕ್ಕೆ ಬಂದಿಲ್ಲ. ಟೆಲ್ಸ್ ಹಿಮ್ ದ್ಯಾಟ್ ಹಿ ಜಸ್ಟ್ ವೇಟಿಂಗ್ ಫಾರ್ ಎ ಫ್ರೆಂಡ್, ಅಂದರೆ ನಾನು ನನ್ನ ಗೆಳೆಯನಿಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೇನೆ ಅಷ್ಟೇ, ನಾನೇನು ಕ್ರಿಮಿನಲ್ ಅಲ್ಲ ಅಂಥೇಳಿ ಆ ವ್ಯಕ್ತಿ ಪೊಲೀಸ್ಗೆ ಹೇಳ್ತಾನೆ. He explains the reason why he was waiting for his friend and tells the cop that exactly 20 years ago he had an agreement with his friend to meet in the place where he is standing right now. ಎಸ್ ನೋಡಿ, ಡಿಟೇಲನ್ನು ಹೇಳ್ತಾ ಇದ್ದೇನೆ. ನಾನು 20 ವರ್ಷಗಳ ಹಿಂದೆ ನನ್ನ ಫ್ರೆಂಡ್ಗೆ ಒಂದು ಮಾತನ್ನು ಕೊಟ್ಟಿದ್ದೆ. 20 ವರ್ಷದ ನಂತರದಲ್ಲಿ ನಾನು ಈ ಪ್ಲೇಸಲ್ಲಿ ಬಂದು ಕಾಯ್ತಾ ಇರ್ತೇನೆ ನಿನಗೆ, ಇಬ್ಬರು ಕೂಡ ಇಲ್ಲಿ ಭೇಟಿಯಾಗೋಣ ಅಂತೇಳಿ ನಾನು ಸುಮಾರು 20 ವರ್ಷದ ಹಿಂದೆಯೇ ನನ್ನ ಫ್ರೆಂಡ್ಗೆ ಮಾತು ಕೊಟ್ಟಿದ್ದೆ. ಹಾಗಾಗಿ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ, ನನ್ನ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇನೆ ಅಷ್ಟೇನೆ ಅಂಥೇಳಿ ಹೇಳ್ತಾ ಇದ್ದೇನೆ. Feeling that the cop is suspicious, he asks him if it may seem awkward to him. ಎಸ್, ನಿಮಗೆ ವಿಚಿತ್ರ ಅನ್ನಿಸ್ಬೋದಲ್ವಾ ನಾನು ಹೇಳ್ತಾ ಇರ್ತಕ್ಕಂಥ ಸ್ಟೋರಿ, ಯಾಕೆಂದರೆ ಸುಮಾರು 20 ವರ್ಷ ಅಂದರೆ ತುಂಬ ಲಾಂಗ್ ಟೈಮ್ ಆಗುತ್ತೆ, ಹಾಗಾಗಿ ನಿಮಗೆ ಡೌಟ್ ಬರ್ಬೋದು ಅಂತಕ್ಕಂಥ ಒಂದು ಒಪಿನಿಯನನ್ನು ಕೂಡ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಿ ಸ್ಟಾರ್ಟೆಡ್ ಟು ಶೇರ್ ಹಿಸ್ ಚೈಲ್ಡ್ಹುಡ್ ಮೆಮೊರೀಸ್ ದ್ಯಾಟ್ ಹಿ ಹ್ಯಾಡ್ ವಿತ್ ಹಿಸ್ ಫ್ರೆಂಡ್ ಇಯರ್ಸ್ ಎಗೋ. ಅಂದರೆ ತನ್ನ ಒಂದು ಫ್ರೆಂಡ್ಸ್ ಜೊತೆ, ಅಂದರೆ ಆ ಒಂದು ಜಿಮ್ಮಿ ವೆಲ್ಸ್ ಅಂತಕ್ಕಂಥ ಫ್ರೆಂಡ್ ಇದ್ದ, ಅವನೇ ಆಗಿರ್ತಾನೆ ಇಲ್ಲಿ. ಸೊ ಅವನು ಮತ್ತು ಈ ಒಂದು ಬಾಬಿ ಏನು ಬಾಲ್ಯದಲ್ಲಿ ಏನೆಲ್ಲ ದಿನಗಳನ್ನು ಕಳೆದಿದ್ರು ಆ ಎಲ್ಲ ಬಾಲ್ಯದ ನೆನಪುಗಳನ್ನು ಈಗ ಆ ಪೊಲೀಸ್ ಆಫೀಸರ್ ಮುಂದೆ ಹೇಳ್ತಾ ಹೋಗ್ತಾನೆ. ಹಿ ಸ್ಟಾರ್ಟ್ಸ್ ಎಕ್ಸ್ಪ್ಲೇನಿಂಗ್ ಎವ್ರಿಥಿಂಗ್ ಟು ದ ಕಾಪ್. ಎಸ್, ಅವನ ಬಾಲ್ಯದ ನೆನಪುಗಳನ್ನು ಎಲ್ಲವನ್ನು ಕೂಡ ಕಾಪ್ಗೆ ಹೇಳ್ತಾನೆ. He tells that there was a Big Joe Brady's restaurant right here almost 20 years ago. ಅಂದರೆ ತಾವೇನು ನಿಂತ್ಕೊಂಡಿದ್ರಲ್ವ ಆ ಜಾಗದಲ್ಲಿ ಮುಂದ್ಗಡೆ ಒಂದು ರೆಸ್ಟೋರೆಂಟ್ ಇತ್ತು, ಅದರ ಹೆಸರು ಏನಪ್ಪ ಅಂದರೆ ಬಿಗ್ ಜೋ ಬ್ರ್ಯಾಡಿಸ್ ಅಂತೇಳಿ. ಬಟ್ 20 ವರ್ಷಗಳ ಹಿಂದೆ ಇತ್ತು, ಈಗ ಕಾಣ್ತಾ ಇಲ್ವಲ್ಲ ಅಂತಕ್ಕಂಥದ್ದನ್ನು ಬಾಬ್ ಹೇಳ್ತಾನೆ. ಆಗ ಕಾಪ್ ಹೇಳ್ತಾನೆ, ದ ಕಾಫ್ ಇನ್ಫಾರ್ಮ್ಸ್ ಹಿಮ್ ಇಟ್ ವಾಸ್ ಕ್ಲೋಸ್ಡ್ 5 years ago. ಸುಮಾರು 5 ವರ್ಷಗಳ ಹಿಂದೆಯೇ ಆ ಒಂದು ಬಿಗ್ ಜೋ ಬ್ರ್ಯಾಡಿಸ್ ರೆಸ್ಟೋರೆಂಟ್ ಕ್ಲೋಸ್ ಆಗಿಬಿಟ್ಟಿದೆ ಅಂತೇಳಿ ಪೊಲೀಸ್ ಆಫೀಸರ್ ಹೇಳ್ತಾನೆ. In that restaurant, Bob had a good night's meal with his best friend, whose name he said was Jimmy Wells. ಸುಮಾರು 20 ವರ್ಷಗಳ ಹಿಂದೆ ಕೊನೆಯ ಬಾರಿ ನಾನು ನನ್ನ ಫ್ರೆಂಡ್ಸ್ ಜೊತೆ, ಅಂದರೆ ಆ ಜಿಮ್ಮಿ ವೆಲ್ಸ್ ಇದ್ನಲ್ವ ಅವನ ಜೊತೆ ಇಲ್ಲಿ ಕೊನೆಯದಾಗಿ ಊಟವನ್ನು ಮಾಡಿದ್ದೆ ಅಂತೇಳಿ ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾನೆ. His age was 20 years, whereas the age of Bob was 18 years at that time. ಅಂದರೆ ಸುಮಾರು 20 ವರ್ಷಗಳ ಹಿಂದೆ ಆ ಜಿಮ್ಮಿ ವೆಲ್ಸ್ನ ಏಜ್ ಸುಮಾರು 20 ಆಗಿರುತ್ತೆ ಮತ್ತು ಬಾಬ್ನ ವಯಸ್ಸು 18 ವರ್ಷ ಆಗಿರುತ್ತೆ. ಅಂದರೆ ಅವರಿಬ್ಬರ ಮಧ್ಯೆ 2 ವರ್ಷಗಳ ಗ್ಯಾಪ್ ಇರುತ್ತೆ. He further said that he spent many years of life with his friend in the streets of New York and both of them were like brothers even though they were not real. ಸುಮಾರು 20 ವರ್ಷಗಳ ಹಿಂದೆ ನಾವಿಬ್ಬರು ಕೂಡ ಈ ಒಂದು ನ್ಯೂಯಾರ್ಕ್ನ ಬೀದಿಯಲ್ಲಿ ಆಟವನ್ನು ಆಡ್ತಾ ಇದ್ವಿ, ಅನೇಕ ದಿನಗಳನ್ನು ಇಲ್ಲಿ ನಾವು ಪ್ರೀಶಿಯಸ್ ಮೂಮೆಂಟ್ಸ್ಗಳನ್ನು ಕಳೆದಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ನಾವಿಬ್ಬರು ಕೂಡ ಲೈಕ್ ಬ್ರದರ್ಸ್ ಅಂದರೆ ಸಹೋದರರಂತೆ ಇದ್ವಿ. ನಾವು ನಿಜವಾಗ್ಲೂ ಕೂಡ ಸಹೋದರರಾಗಿರಲಿಲ್ಲ, ಬಟ್ ಅಷ್ಟೊಂದು ಆತ್ಮೀಯತೆ ನಮ್ಮಿಬ್ಬರಲ್ಲೂ ಕೂಡ ಇತ್ತು ಅಂತೇಳಿ ಹೇಳ್ತಾ ಇದ್ದಾನೆ. Bob tells the cop that he left the city the very next day to find a job. ಅಂದರೆ ಅವ್ರೇನು ಊಟ ಮಾಡಿದ್ರೋ ಅದರ ನೆಕ್ಸ್ಟ್ ಡೇನೇ ನಾನು ನ್ಯೂಯಾರ್ಕ್ ಸಿಟಿಯನ್ನು ಬಿಟ್ಟು ಜಾಬ್ ಹುಡ್ಕೊಂಡು ಹೋದೆ ಆ್ಯಂಡ್ ಹ್ಯಾಡ್ ಗ್ರೇಟ್ ಸಕ್ಸಸ್. ವೆಸ್ಟ್ ಕಡೆ ಹೋದ್ಮೇಲೆ ನಾನು ತುಂಬ ಸಕ್ಸಸ್ಫುಲ್ ಆಗಿರ್ತಕ್ಕಂತಹ ವ್ಯಕ್ತಿಯಾಗಿ ಬದಲಾಗಿದ್ದೇನೆ ಅಂತೇಳಿ ಕೂಡ ಬಾಬ್ ಹೇಳ್ತಾ ಇದ್ದೇನೆ. However,
they decided and agreed to meet at the same place exactly after 20 years. ಎಸ್, ನಾನೇನು ವೆಸ್ಟ್ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ನೋ, ಬಟ್ 20 ವರ್ಷಗಳ ನಂತರ ಮತ್ತೆ ನಾನು ಇಲ್ಲಿ ಬಂದು ನಿನ್ನನ್ನು ಭೇಟಿ ಆಗ್ತೇನೆ ಅಂತೇಳಿ ನಾನು ಮಾತು ಕೊಟ್ಟಿದ್ದೇನೆ ಮತ್ತು ಅವನು ಕೂಡ ಒಪ್ಕೊಂಡಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾನೆ. ದ ರೀಸನ್ ಬಿಹೈಂಡ್ ಮೀಟಿಂಗ್ ವಿತ್ ಈಚ್ ಅದರ್, ಹಿ ಸೇಸ್, ವಾಸ್ ಟು ನೋ ಹೂ ವುಡ್ ಬಿ ಮೋರ್ ಸಕ್ಸಸ್ಫುಲ್ ಬಿಟ್ವೀನ್ ದ ಟೂ. ಅಂದರೆ ಸುಮಾರು 20 ವರ್ಷಗಳ ನಂತರದಲ್ಲಿ ನಮ್ಮಿಬ್ಬರಲ್ಲಿ ಯಾರು ತುಂಬ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೋ ನೋಡೇ ಬಿಡೋಣ. ಹಾಗಾಗಿ ನಾವು ಸುಮಾರು 20 ವರ್ಷದ ನಂತರ ಭೇಟಿಯಾಗಿ ಡಿಸ್ಕಷನ್ ಮಾಡೋಣ ಅಂತೇಳಿ ಅವರು ಇಬ್ಬರು ಮಾತನಾಡ್ಕೊಂಡಿರ್ತಾರೆ. ದ ಕಾಪ್ ಕ್ವೆಶನ್ಸ್ ಬಾಬ್ ವೆದರ್ ಹಿ ಹ್ಯಾಡ್ ಎನಿ ಕಾಂಟ್ಯಾಕ್ಟ್ ವಿತ್ ಹಿಸ್ ಫ್ರೆಂಡ್ ಆಫ್ಟರ್ ಹಿ ಲೆಫ್ಟ್ ನ್ಯೂಯಾರ್ಕ್. ನೀನು ಈ ಒಂದು ನ್ಯೂಯಾರ್ಕ್ ಸಿಟಿಯನ್ನು ಬಿಟ್ಟು ಹೋದ್ಮೇಲೆ ನಿನ್ನ ಫ್ರೆಂಡ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದೆಯಾ, ನಿಮ್ಮಿಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಇನ್ನೂ ಇದೆನಾ ಅಂತೇಳಿ ಕೇಳ್ತಾನೆ. Bob replied that they kept correspondence for 1 or 2 years and slowly drifted apart. ಅಂದರೆ ಸುಮಾರು ನಾನು ಇಲ್ಲಿಂದ ಹೋದ್ಮೇಲೆ 1-2 ವರ್ಷ ಇಬ್ಬರು ಕಾಂಟ್ಯಾಕ್ಟಲ್ಲಿದ್ವಿ, ಬಟ್ ಆ ನಂತರದಲ್ಲಿ ನಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಕಾಂಟ್ಯಾಕ್ಟ್ ಇಲ್ಲ ಅಂಥೇಳಿ ಹೇಳ್ತಾನೆ. At the same time, the man was confident that his friend Jimmy would come to that spot to meet him if he was alive. ಮತ್ತು ಅದರ ಜೊತೆಗೆ ಹೇಳ್ತಾನೆ, ಒಂದು ವೇಳೆ ನನ್ನ ಫ್ರೆಂಡ್ ಜಿಮ್ಮಿ ಏನಾದರೂ ಜೀವಂತವಾಗಿದ್ದರೆ ಖಂಡಿತವಾಗಲೂ ಕೂಡ ಅವನು ಇಲ್ಲಿಗೆ ಬಂದೇ ಬರ್ತಾನೆ, ಇವತ್ತು ನನ್ನನ್ನು ಭೇಟಿ ಮಾಡೇ ಮಾಡ್ತಾನೆ ಅಂಥೇಳಿ ತನ್ನ ಒಂದು ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸ್ತಾನೆ. ಹಿ ಡಿಸ್ಕ್ರೈಬ್ಡ್ ಜಿಮ್ಮಿ ಆ್ಯಟ್ ದ ಸ್ಟಾಂಚೆಸ್ಟ್ ಚಾಪ್ ಇನ್ ದ ಹೋಲ್ ವರ್ಲ್ಡ್. ಅಂದರೆ ನನ್ನ ಫ್ರೆಂಡ್ ತುಂಬ ಪ್ರಾಮಾಣಿಕ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿ, ಖಂಡಿತ ಅವನು ಕೊಟ್ಟಿರ್ತಕ್ಕಂತಹ ಮಾತನ್ನು ತಪ್ಪೋದಿಲ್ಲ ಅಂಥೇಳಿ ಬಾಬ್ ಹೇಳ್ತಾನೆ. ಬಾಬ್ ಆಲ್ಸೋ ಎಕ್ಸ್ಪ್ಲೈನ್ಸ್ ಸರ್ಟೆನ್ ಆಟ್ರಿಬ್ಯೂಟ್ಸ್ ಆಫ್ ಹಿಸ್ ಫ್ರೆಂಡ್. ತನ್ನ ಒಂದು ಫ್ರೆಂಡ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಗುಣಗಳನ್ನು ಕೂಡ ಆ ಒಂದು ಬಾಬ್ ಪೊಲೀಸ್ ಮುಂದೆ ಹೇಳ್ತಾ ಇದ್ದಾನೆ. ಹೀ ಸೇಸ್ ದ್ಯಾಟ್ ದ ಫ್ರೆಂಡ್ ವಾಸ್ ನೈಸ್ ಆ್ಯಂಡ್ ಸಿನ್ಸಿಯರ್. ನನ್ನ ಗೆಳೆಯ ಒಬ್ಬ ತುಂಬ ಒಳ್ಳೆಯ ವ್ಯಕ್ತಿ ಮತ್ತು ತುಂಬ ಸಿನ್ಸಿಯರ್ ಆಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾನೆ. ಹಿ ಈಸ್ ನಾಟ್ ಓನ್ಲಿ ಹೋಪ್ಫುಲ್ ಬಟ್ ಸರ್ಟೆನ್ ದ್ಯಾಟ್ ಹಿಸ್ ಫ್ರೆಂಡ್ ವಿಲ್ ಕೀಪ್ ದ ಪ್ರಾಮಿಸ್. ಅಂದರೆ ಕೇವಲ ಭರವಸೆ ಅಷ್ಟೆಲ್ಲ, ಖಂಡಿತವಾಗಲೂ ಕೂಡ ನನ್ನ ಫ್ರೆಂಡ್ ತನ್ನ ಒಂದು ಪ್ರಾಮಿಸನ್ನು ಉಳಿಸ್ಕೊಳ್ತಾನೆ. ಸೋ ಮಚ್ ಸೊ ಹಿ ಥಿಂಕ್ಸ್ ದ್ಯಾಟ್ ಜಿಮ್ಮಿ ವೆಲ್ಸ್ ವಿಲ್ ನಾಟ್ ಫರ್ಗೆಟ್ ಟು ಕಮ್ ಹಿಯರ್ ಆ್ಯಂಡ್ ಮೀಟ್ ಹಿಮ್ ಆ್ಯಸ್ ಅಗ್ರೀಡ್ 20 years ago. ಸುಮಾರು 20 ವರ್ಷಗಳ ಹಿಂದೆ ಏನು ಒಪ್ಕೊಂಡಿದ್ನೋ ಇಲ್ಲಿ ಬಂದು ಭೇಟಿಯಾಗಲಿಕ್ಕೆ ಖಂಡಿತವಾಗಲೂ ಕೂಡ ಅದೇ ರೀತಿಯೇ ಅವನು ನಡ್ಕೊಳ್ತಾನೆ ಅಂತಕ್ಕಂತಹ ಒಂದು ಭರವಸೆ ಮತ್ತು ನಂಬಿಕೆ ಯಾರಿಗಿತ್ತಪ್ಪ ಅಂದರೆ ಬಾಬ್ಗೆ ಇತ್ತು. ಬಾಬ್ ಸೀಸ್ ಟೈಮ್ ಆನ್ ಹಿಸ್ ವಾಚ್ ಆ್ಯಂಡ್ ಓನ್ಲಿ 3 minutes ಹ್ಯಾವ್ ಲೆಫ್ಟ್ ಅಂಟಿಲ್ 10 o'clock. ತನ್ನ ಒಂದು ವಾಚನ್ನು, ಕಿಸೆಯಲ್ಲಿರ್ತಕ್ಕಂಥ ಒಂದು ವಾಚನ್ನು ತೆಗೆದುಕೊಂಡು ಟೈಮನ್ನು ನೋಡ್ಕೊಳ್ತಾನೆ. ಆಗ ಟೈಮ್ ಎಷ್ಟಾಗಿರುತ್ತೆ ಅಂದರೆ 10 o'clock ಆಗಲಿಕ್ಕೆ ಇನ್ನು 3 minutes ಮಾತ್ರ ರಿಮೈನಿಂಗ್ ಇರುತ್ತೆ. ಹಿ ಥಿಂಕ್ಸ್ ದ್ಯಾಟ್ ದ ಲಾಸ್ಟ್ ಗುಡ್ ಬೈ ವಾಸ್ ಎಟ್ 10. ಅಂದರೆ ಸುಮಾರು 20 ವರ್ಷಗಳ ಹಿಂದೆ ನಾವಿಬ್ಬರು ಗುಡ್ ಬೈ ಹೇಳಿದಾಗ ಟೈಮ್ ಆಗಿದ್ದೆಷ್ಟು 10 o'clock. ಹೆನ್ಸ್ ಹಿ ವುಡ್ ರೀಚ್ ದೇರ್ ಅಟ್ ದ ಸೇಮ್ ಟೈಮ್. ಖಂಡಿತವಾಗಲೂ ಕೂಡ ಅವನು 10 ಗಂಟೆ ಅಷ್ಟೊತ್ತಿಗೆ ಬಂದೇ ಬರ್ತಾನೆ. ದ ಕಾಪ್ ಅಬ್ಸರ್ವ್ಸ್ ಹಿಸ್ ವಾಚ್ ವಿಚ್ ಸೀಮ್ಸ್ ಕಾಸ್ಟ್ಲಿ ಆ್ಯಸ್ ಇಟ್ ಈಸ್ ಕವರ್ಡ್ ವಿತ್ ಡೈಮಂಡ್ಸ್. ಯಾವಾಗ ಟೈಮನ್ನು ನೋಡ್ಕೊಳ್ತಾನೋ ಬಾಬ್, ಆಗ ಪೊಲೀಸ್ ಆ ಒಂದು ವಾಚನ್ನು ಗಮನಿಸ್ತಾನೆ ಮತ್ತು ಆ ಒಂದು ವಾಚ್ ಡೈಮಂಡಿಂದ ಕೂಡಿರುತ್ತೆ. ಅಂದರೆ ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂತಹ ವಾಚ್ ಅದಾಗಿರುತ್ತೆ. The cop asks him whether he gained success in the West or not, to which he replies ಪಾಸಿಟಿವ್ಲಿ. ಅಂದರೆ ನೀನೇನು ವೆಸ್ಟ್ ಕಡೆ ಸಕ್ಸಸ್ಫುಲ್ ಆಗೋಣ ಅಂತೇಳಿ ಹೋಗಿದ್ದಲ್ವ, ಸಕ್ಸಸ್ ಆಗಿದೆಯೋ ಅಥವಾ ಇಲ್ವೋ ಅಂಥೇಳಿ ಒಂದು ಪ್ರಶ್ನೆಯನ್ನು ಕಾಪ್ ಕೇಳ್ತಾನೆ. ಆಗ ಬಾಬ್ ರಿಪ್ಲೈ ಕೊಟ್ಟಿದ್ದೆ ಹೇಗಿತ್ತಪ್ಪ ಅಂದರೆ ಪಾಸಿಟಿವ್ ಆಗಿ. ಅಂದರೆ ನಾನು ವೆಸ್ಟ್ ಕಡೆ ಹೋದ್ಮೇಲೆ ಸಾಕಷ್ಟು ಸಂಪತ್ತನ್ನು ಗಳಿಸಿದ್ದೇನೆ ಅಂತೇಳಿ ಪಾಸಿಟಿವ್ ಆಗಿಯೇ ಆ ಕಾಪ್ಗೆ ರಿಪ್ಲೈಯನ್ನು ಕೊಡ್ತಾನೆ. Further, he is hopeful that his friend Jimmy Wells may be fortunate enough to have half of his wealth. ಅಂದರೆ ನನ್ನ ಒಂದು ಫ್ರೆಂಡ್ ಏನಿದ್ನೋ ಜಿಮ್ಮಿ, ಅವನು ಇಲ್ಲೇ ಇದ್ಕೊಂಡೆ ನನ್ನ ಒಂದು ಅರ್ಧದಷ್ಟಾದರೂ ಫಾರ್ಚುನೇಟನ್ನು ಅಂದರೆ ಸಂಪತ್ತನ್ನು ಗಳಿಸಿರಬಹುದು ಅಂತೇಳಿ ಹೇಳ್ತಾನೆ. ಹಿ ಥಿಂಕ್ಸ್ ದ್ಯಾಟ್ ಹಿಸ್ ಫ್ರೆಂಡ್ ವಾಸ್ ಲೆಥರ್ಜಿಕ್. ಅಂದರೆ ನನ್ನ ಫ್ರೆಂಡ್ ಏನಿದಾನೋ ಜಿಮ್ಮಿ, ಅವನು ತುಂಬ ಲೆಥರ್ಜಿಕ್ ಅಂದರೆ ತುಂಬ ಸೋಮಾರಿ, ಅವನು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. Bob differentiates New York from the West and tells further about his experiences and opportunities that he had while settling there. ನಾನು ವೆಸ್ಟ್ ಕಡೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಪಟ್ಟಣಗಳನ್ನು ನೋಡಿದ್ದೇನೆ. ಆ ಪಟ್ಟಣಗಳು ನ್ಯೂಯಾರ್ಕ್ ಸಿಟಿಗಿಂತ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥವು, ತುಂಬ ಅಡ್ವಾನ್ಸ್ ಆಗಿದ್ದಾವೆ ಮತ್ತು ಅಲ್ಲಿಯ ಎಕ್ಸ್ಪೀರಿಯೆನ್ಸ್ ಇಲ್ಲಿಗಿಂತ ತುಂಬ ಬೆಟರ್ ಆಗಿತ್ತು ಮತ್ತು ಅಪಾರ್ಚುನಿಟಿಗಳು ಕೂಡ ನ್ಯೂಯಾರ್ಕಲ್ಲೇ ಹೆಚ್ಚಿದ್ದಾವೆ, ಕೆಲಸಕ್ಕೆ ಇಲ್ಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. He also seeks guidance from his experiences while saying that in the West there are more chances of success as compared to his city, and it is the West that tells a person to fight for his rights. ಆ ಒಂದು ವೆಸ್ಟ್ ಕಡೆ ಹೋದರೆ ಮಾತ್ರ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ಈ ನ್ಯೂಯಾರ್ಕಲ್ಲಿದ್ದರೆ ಖಂಡಿತವಾಗಲೂ ಕೂಡ ಸಕ್ಸಸ್ ಆಗ್ತಕ್ಕಂಥ ಒಂದು ಚಾನ್ಸ್ಗಳು ತುಂಬಾ
ಕಡಿಮೆ ಇದ್ದಾವೆ, ಹಾಗಾಗಿ ಅಲ್ಲಿ ಹೋಗಿರ್ತಕ್ಕಂಥದ್ದೇ ಬೆಸ್ಟ್ ಆಗಿದೆ. ಅದರ ಜೊತೆಗೆ ನೋಡಿ ಕೊನೆಯ ಲೈನ್ ಏನು ಹೇಳ್ತಿದ್ದಾನೆ, ದಟ್ ಟೆಲ್ಸ್ ಎ ಪರ್ಸನ್ ಟು ಫೈಟ್ ಫಾರ್ ಹಿಸ್ ರೈಟ್ಸ್. ಅಂದರೆ ಒಬ್ಬ ವ್ಯಕ್ತಿಗೆ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದೇ ವೆಸ್ಟ್ ಆಗಿದೆ. ಹಾಗಾಗಿ ಆ ವೆಸ್ಟ್ ಅಂತಕ್ಕಂಥದ್ದು ತುಂಬ ಬೆಟರ್ ಅಂತ ಹೇಳಿ ಆ ಒಂದು ಬಾಬ್ ಹೇಳ್ತಾನೆ. The policeman wants to move from there to continue his routine duties and wishes him the best of luck in meeting with his friend. ಎಸ್, ನಾನು ನನ್ನ ಡ್ಯೂಟಿಗೆ ಬೇರೆ ಕಡೆ ಹೋಗಬೇಕಾಗಿದೆ, ನಾನು ಹೊರಡ್ತೇನೆ ಅಂತೇಳಿ ಪೊಲೀಸ್ ಮ್ಯಾನ್ ಅಲ್ಲಿಂದ ಹೊರಡಲಿಕ್ಕೆ ಸಿದ್ಧ ಆಗ್ತಾನೆ. ಅದ್ರ ಜೊತೆಗೆ ಅವನೇನು ಹೇಳ್ತಾ ಇದ್ದಾನೆ, ಬೆಸ್ಟ್ ಆಫ್ ಲಕ್ಕನ್ನು ಕೂಡ ಹೇಳ್ತಾ ಇದ್ದಾನೆ. ಯಾಕೆಂದರೆ 20 ವರ್ಷಗಳ ನಂತರ ನೀನು ನಿನ್ನ ಫ್ರೆಂಡನ್ನು ಭೇಟಿ ಆಗ್ತಾ ಇದೆಯಾ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಅಲ್ಲಿಂದ ಪೊಲೀಸ್ ಮ್ಯಾನ್ ಹೊರಡಲಿಕ್ಕೆ ಸಿದ್ಧನಾಗ್ತಾನೆ. ದ ಪೊಲೀಸ್ ಮ್ಯಾನ್ ಆಲ್ಸೋ ಆಸ್ಕ್ಸ್ ಬಾಬ್ ವೆದರ್ ಹಿ ಈಸ್ ಮೂವಿಂಗ್ ಫ್ರಮ್ ದೇರ್ ಇಫ್ ಹಿಸ್ ಫ್ರೆಂಡ್ ಡಸ್ ನಾಟ್ ಅರೈವ್. ಅಂದರೆ ನಿನ್ನ ಫ್ರೆಂಡ್ ಏನಾದರೂ ಬರಲಿಲ್ಲ ಅಂದರೆ ಇಲ್ಲಿಂದ ಹೊರಟೋಗ್ತೀಯಾ ನೀನು ಅಂತೇಳಿ ಪೊಲೀಸ್ ಕೇಳ್ತಾ ಇದ್ದಾನೆ. ಟು ವಿಚ್ ಹಿ ರಿಪ್ಲೈಸ್ ದ್ಯಾಟ್ ಹಿ ಮಸ್ಟ್ ವೇಟ್ ಟಿಲ್ 10:30. ಇಲ್ಲ ನಾನು ಸದ್ಯಕ್ಕೆ ಇಲ್ಲಿಂದ ಹೋಗೋದಿಲ್ಲ, ಸುಮಾರು 10:30ವರೆಗೂ ಕೂಡ, ಅಂದರೆ ಇನ್ನೂ ಒಂದು ಅರ್ಧ ಗಂಟೆ ನಾನು ಇಲ್ಲೇ ಕಾಯ್ತೇನೆ, ಖಂಡಿತ ನನ್ನ ಫ್ರೆಂಡ್ ಬರ್ಬೋದು ಅಂತೇಳಿ ಹೇಳ್ತಾ ಇದ್ದಾನೆ. ಹಿ ಈಸ್ ವೆರಿ ಮಚ್ ಆಪ್ಟಿಮಿಸ್ಟಿಕ್ ದ್ಯಾಟ್ ಇಫ್ ಹಿಸ್ ಬೆಸ್ಟ್ ಫ್ರೆಂಡ್ ಈಸ್ ಅಲೈವ್ ಹಿ ವಿಲ್ ಕಮ್ ಆ್ಯಂಡ್ ಮೀಟ್ ಹಿಮ್ ಟುಡೇ ಅಟ್ ಎಕ್ಸಾಕ್ಟ್ಲಿ 10. ಎಸ್, ನನ್ನ ಒಂದು ಫ್ರೆಂಡ್ ಏನಾದರೂ ಜೀವಂತವಾಗಿದ್ದರೆ ಖಂಡಿತವಾಗ್ಲೂ ಕೂಡ ಇವತ್ತು 10 ಗಂಟೆ ಅಷ್ಟೊತ್ತಿಗೆ ಬಂದೇ ಬರ್ತಾನೆ ಅಂತೇಳಿ ಭರವಸೆಯಿಂದ ಬಾಬ್ ಹೇಳ್ತಾನೆ. ಬೋತ್ ಆಫ್ ದೆಮ್ ಸೇ ಗುಡ್ ಬೈ ಟು ಈಚ್ ಅದರ್ ಆ್ಯಂಡ್ ದ ಕಾಪ್ ಲೀವ್ಸ್ ಹಿಮ್ ಅಲೋನ್. ಎಸ್, ಅವರಿಬ್ಬರು ಅಂದರೆ ಪೊಲೀಸ್ ಮತ್ತು ಬಾಬ್ ಇಬ್ಬರು ಕೂಡ ಗುಡ್ ಬೈಯನ್ನು ಹೇಳ್ತಾ ಇದ್ದರೆ, ಪೊಲೀಸ್ಗೆ ಕೆಲಸ ಬೇರೆ ಕಡೆ ಇದ್ದಿದ್ದರಿಂದ ಅವನು ಅಲ್ಲಿಂದ ಹೊರಡ್ತಾ ಇದ್ದಾನೆ. ಕಾಪ್ ಲೀವ್ಸ್ ಹಿಮ್ ಅಲೋನ್, ಅಲ್ಲಿ ಬಾಬನ್ನು ಒಬ್ಬನೇ ಬಿಟ್ಟು ಪೊಲೀಸ್ ಅಲ್ಲಿಂದ ತೆರಳ್ತಾನೆ. ದ ವೆದರ್ ಬಿಕಮ್ಸ್ ಕೋಲ್ಡರ್ ಆ್ಯಂಡ್ ಕೋಲ್ಡರ್ ಡ್ಯೂ ಟು ರೈನ್. ಏನಲ್ಲಿ ಮಳೆ ಸುರಿತಾ ಇತ್ತೋ ಆ ಮಳೆಯಿಂದಾಗಿ ಅಲ್ಲಿರ್ತಕ್ಕಂಥ ಒಂದು ವೆದರ್ ತುಂಬಾ ಕೋಲ್ಡಾಗಿ ಬದಲಾಗುತ್ತೆ ಮತ್ತು ತುಂಬ ಚಳಿಯಲ್ಲಿ ಇರುತ್ತೆ. ದೇರ್ ಆರ್ ಆಲ್ರೆಡಿ ಫ್ಯೂವರ್ ಪೀಪಲ್ ಆನ್ ದ ಸ್ಟ್ರೀಟ್ಸ್. ಎಸ್, ಅಲ್ಲಿ ಸ್ಟ್ರೀಟಲ್ಲಿ ನೋಡಲಿಕ್ಕೆ ತುಂಬ ಜನಗಳು ಕಡಿಮೆ ಆಗಿದ್ರು, ಅಂದರೆ ಜನಗಳು ಆಲ್ರೆಡಿ ಮನೆಯನ್ನು ಸೇರ್ಕೊಂಡ್ಬಿಟ್ಟಿರ್ತಾರೆ. ಹವೆವರ್ ಸಮ್ ಹೂ ಆರ್ ಔಟ್ಸೈಡ್ ಆಫ್ ದೇರ್ ಹೋಮ್ಸ್ ಹರಿಡ್ಲಿ ಟ್ರೈ ಟು ರೀಚ್ ದೇರ್ ಹೌಸಸ್. ಎಸ್, ಅಲ್ಲೊಬ್ರು ಇಲ್ಲೊಬ್ರು ಇದ್ರಲ್ವ, ಅವರು ಕೂಡ ತುಂಬ ಅವಸರದಿಂದ ಮನೆಯನ್ನು ಸೇರ್ಕೋಬೇಕು ಅಂತೇಳಿ, ಹರಿಡ್ಲಿ ಅಂದರೆ ತುಂಬ ಅವಸರದಿಂದ ಮನೆ ಸೇರ್ಕೊಳ್ಳಿಕ್ಕೆ ಅಂಥೇಳಿ ಅವರೆಲ್ಲರೂ ಕೂಡ ಹೋಗ್ತಾಯಿದ್ರು. ನನ್ ಲೆಸ್ ಬಾಬ್ ಡಸ್ ನಾಟ್ ಮೂವ್ ಫ್ರಮ್ ಹಿಸ್ ಪ್ಲೇಸ್ ಇನ್ ಸ್ಪೈಟ್ ಆಫ್ ಸೋ ಮಚ್ ಕೋಲ್ಡ್ನೆಸ್ ಇನ್ ದ ವೆದರ್. ಆ ಒಂದು ವೆದರ್ ತುಂಬಾ ಕೋಲ್ಡ್ ಆಗಿದ್ರು ಕೂಡ ಬಾಬ್ ಏನಿದ್ದಾನೋ ಅವನು ಕೇವಲ ತನ್ನ ಒಂದು ಪ್ಲೇಸನ್ನು ಬಿಟ್ಟು ಸ್ವಲ್ಪನೂ ಕೂಡ ಅಳುಗಾಡ್ತಾ ಇಲ್ಲ. ಅಂದರೆ ಅದರ ಅರ್ಥ ಅವನೆಲ್ಲಿಗೂ ಕೂಡ ಹೋಗ್ತಾ ಇಲ್ಲ, ಆ ಒಂದು ಕೋಲ್ಡ್ ವೆದರಲ್ಲಿ ತನ್ನ ಒಂದು ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದಾನೆ. ಸೊ ಅವನ ಒಂದು ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ ಅಂತೇಳಿ ನಾವು ಇಲ್ಲಿ ನೋಡ್ಬೋದು. ಹಿ ಈಸ್ ಆಲ್ಸೋ ನಾಟ್ ಸರ್ಟೇನ್ ವೆದರ್ ಹಿಸ್ ಫ್ರೆಂಡ್ ಈಸ್ ಅಲೈವ್ ಆರ್ ನಾಟ್ ಆ್ಯಸ್ ಸೋ ಮಚ್ ಟೈಮ್ ಹ್ಯಾಸ್ ಪಾಸ್ಡ್ ಆ್ಯಂಡ್ ಹಿ ಹ್ಯಾಸ್ ನಾಟ್ ಸೀನ್ ಹಿಮ್. ಎಸ್, ತನ್ನ ಒಂದು ಫ್ರೆಂಡ್ ಏನಿದ್ದಾನೋ ಅವನು ಬದುಕಿದಾನೋ ಅಥವಾ ಸತ್ತು ಹೋಗಿದ್ದಾನೋ ಅಂತಕ್ಕಂಥದ್ದು ಕೂಡ ಬಾಬ್ಗೆ ಗೊತ್ತಿಲ್ಲ. ಯಾಕೆಂದರೆ ಸುಮಾರು ಭೇಟಿಯಾಗಿ 20 ವರ್ಷಗಳೇ ಕಳೆದು ಬಿಟ್ಟಿವೆ. ಹಾಗಾಗಿ ತನ್ನ ಫ್ರೆಂಡ್ ಬರ್ಬೋದಾ ಬರಲ್ವಾ ಅಂತಕ್ಕಂತಹ ಡೌಟ್ ಕೂಡ ಅವನ ಮನಸ್ಸಲ್ಲಿ ಇರುತ್ತೆ. 20 minutes have passed since the cough left him, but he still waits enthusiastically for his best friend. ಎಸ್, ಆ ಒಂದು ಕಾಪಿಯನ್ನು ಕಂಪನಿ ಕೊಟ್ಟಿದ್ನೋ ಅವನು ಅಲ್ಲಿಂದ ಹೊರಟೋಗಿ ಸುಮಾರು 20 ನಿಮಿಷಗಳೇ ಆಗಿರ್ತವೆ. 20 ನಿಮಿಷ ಆದರೂ ಕೂಡ ತನ್ನ ಫ್ರೆಂಡ್ಗೋಸ್ಕರ ತುಂಬ ಖುಷಿಯಿಂದಾನೆ ಈ ವ್ಯಕ್ತಿ ಅಂದರೆ ಬಾಬಲ್ಲಿ ಕಾಯ್ತಾ ಹಾಗೇನೆ ನಿಂತ್ಕೊಂಡಿರ್ತಾನೆ. ಆಫ್ಟರ್ 20 minutes ಎ ಟಾಲ್ ಮ್ಯಾನ್ ಇನ್ ಎ ಲಾಂಗ್ ಓವರ್ ಕೋಟ್ ವಿತ್ ಎ ಕಾಲರ್ ಟರ್ನ್ಡ್ ಅಪ್ ಕೇಮ್ ನಿಯರ್ ಬಾಬ್. ಸುಮಾರು 20 ನಿಮಿಷಗಳ ನಂತರ ತುಂಬ ಎತ್ತರವಾಗಿರ್ತಕ್ಕಂತಹ ಮತ್ತು ಲಾಂಗ್ ಓವರ್ ಕೋಟ್ ಹಾಕಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಬಂದು ಬಾಬ್ ಮುಂದೆ ನಿಂತ್ಕೊಳ್ತಾನೆ. ಹಿ ವಾಕ್ಡ್ ಡೈರೆಕ್ಟ್ಲಿ ಟು ಬಾಬ್ ಆ್ಯಂಡ್ ಆಸ್ಕ್ಡ್ ಈಸ್ ದ್ಯಾಟ್ ಯು ಬಾಬ್. ಎಸ್, ಹಾಗೆ ಬಂದಂಥವನೇ ನೇರವಾಗಿ ಬಾಬ್ ಮುಂದ್ಗಡೆ ನಿಂತ್ಕೊಂಡು ಬಾಬ್ ನೀನೇನಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ದ ನ್ಯೂ ಕಮರ್ ದೆನ್ ಎಕ್ಸ್ಪ್ರೆಸ್ಡ್ ಹಿಸ್ ಜಾಯ್ ಇನ್ ಮೀಟಿಂಗ್ ಹಿಸ್ ಫ್ರೆಂಡ್. ಅಂದರೆ ನಿನ್ನನ್ನು ಭೇಟಿಯಾಗಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಂಥೇಳಿ ಆ ಒಂದು ನ್ಯೂ ಕಮರ್ ಏನು ಹೊಸದಾಗಿ ಬಂದಲ್ವ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಸ್ಟಾರ್ಟೆಡ್ ಟು ನರೇಟ್ ದ್ಯಾಟ್ ದ ಓಲ್ಡ್ ರೆಸ್ಟೋರೆಂಟ್ ವಾಸ್ ನೋ ಲಾಂಗರ್ ದೇರ್. ಅಂದರೆ ಸುಮಾರು 20 ವರ್ಷಗಳ ಹಿಂದೆ ನಾವಿಬ್ಬರು ಭೇಟಿಯಾಗಿದ್ದಲ್ವ ಆ ಒಂದು ರೆಸ್ಟೋರೆಂಟ್ ಇಲ್ಲಿ ಈಗ ಇಲ್ಲ ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಹಿ ದೆನ್ ಎನ್ಕ್ವೈರ್ಡ್ ಅಬೌಟ್ ಬಾಬ್ಸ್ ಲೈಫ್ ಇನ್ ದ ವೆಸ್ಟ್. ಅದ್ರ ಜೊತೆಗೆ ತಾನೇನು ವೆಸ್ಟ್ ಕಡೆ ಹೋಗಿದ್ನಲ್ವ ಅಲ್ಲಿ ನಿನ್ನ ಲೈಫ್ ಹೇಗಿತ್ತು, ಚೆನ್ನಾಗಿದೆಯಾ, ಅಲ್ಲಿ ಎಲ್ಲ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಬಾಬ್ ವಾಸ್ ಹ್ಯಾಪಿ ಟು ಸಿ ಹಿಸ್ ಫ್ರೆಂಡ್. ಬಾಬ್ಗೆ ತುಂಬಾ ಖುಷಿ ಆಗುತ್ತೆ, ಯಾಕೆಂದರೆ ಸುಮಾರು 20 ವರ್ಷಗಳ ನಂತರ ಅಂತೂ ನನ್ನ ಫ್ರೆಂಡ್ ನನಗೆ ಸಿಗ್ತಾ ಇದ್ದಾನೆ ಅಂತೇಳಿ ಖುಷಿ ಆಗುತ್ತೆ. ಹಿ ಟೋಲ್ಡ್ ಹಿಮ್ ದ್ಯಾಟ್ ದ ವೆಸ್ಟ್ ಹ್ಯಾಡ್ ಗಿವನ್ ಹಿಮ್ ಆಲ್ ದ್ಯಾಟ್ ಹಿ ಹ್ಯಾಡ್ ಲಾಂಗ್ಡ್ ಫಾರ್. ಅಂದರೆ ನನಗೇನು ಬೇಕೋ ಎಲ್ಲವನ್ನು ಕೂಡ ಆ ವೆಸ್ಟ್ ನನಗೆ ಕೊಟ್ಬಿಟ್ಟಿದೆ. ಆ್ಯಂಡ್ ಎಕ್ಸ್ಪ್ರೆಸ್ಡ್ ಹಿಸ್ ಸರ್ಪ್ರೈಸ್ ಇನ್ ಸೀಯಿಂಗ್ ಸಚ್ ಗ್ರೇಟ್ ಚೇಂಜಸ್ ಇನ್ ಹಿಸ್ ಫ್ರೆಂಡ್ ಜಿಮ್ಮಿ. ಏನು ಇಷ್ಟೊಂದು ಬದಲಾಗಿಬಿಟ್ಟಿದೆಯಲ್ಲ ಅಂತೇಳಿ ತನ್ನ ಒಂದು ಸರ್ಪ್ರೈಸನ್ನು ಕೂಡ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದರೆ ಸಾಕಷ್ಟು ಬದಲಾವಣೆಗಳು ಆ ಜಿಮ್ಮಿಯ ಮುಖದಲ್ಲಿ ಕಾಣ್ತಾ ಇದ್ವು.
Bob tells him that he has found what he was looking for in the West, whereas Jimmy discloses that he works for the city. ಎಸ್, ಆಗ ಬಾಬ್ ಹೇಳ್ತಾನೆ, ನಾನು ಏನು ವೆಸ್ಟ್ ಕಡೆ ಹೋಗ್ಬಿಟ್ಟು ಏನೇನೋ ಬೇಕು ಅಂದ್ಕೊಂಡಿದ್ದೋ ಅದೆಲ್ಲವನ್ನು ಕೂಡ ಸಂಪಾದನೆ ಮಾಡಿದ್ದೇನೆ ಅಂಥೇಳಿ ಹೇಳ್ತಾನೆ. ಅದರ ಜೊತೆಗೆ ಜಿಮ್ಮಿ ಕೂಡ ನಾನು ಇದೇ ಸಿಟಿಲಿನೇ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ಹೇಳ್ತಾನೆ. Jimmy is his guest now because he lives in the city and Bob has traveled too much to meet him. ಎಸ್, ಜಿಮ್ಮಿ ಈಗ ಆ ಬಾಬ್ನನ್ನು ಚೆನ್ನಾಗಿ ನೋಡ್ಕೋಬೇಕಾಗಿದೆ. ಯಾಕೆ ಅಂದರೆ ಆ ಬಾಬ್ ಬಂದಿರತಕ್ಕಂಥದ್ದು ತುಂಬ ದೂರದಿಂದ ಮತ್ತು ಜಿಮ್ಮಿ ಅದೇ ಒಂದು ಸಿಟಿಲಿ ಇರ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಹೀಗಾಗಿ ಏನು ಬಾಬ್ ದೂರದಿಂದ ಬಂದಿದ್ದಾನೋ ಅವನನ್ನು ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ. ಟ್ರಾವೆಲ್ ಟು ಮಚ್ ಟು ಮೀಟ್ ಹಿಮ್ ಅಂದರೆ ನನ್ನನ್ನೇ ಭೇಟಿ ಆಗಲಿಕ್ಕೆ ತುಂಬ ದೂರದಿಂದ ಬಂದಿದ್ದಾನೆ. ಹೆನ್ಸ್ ಜಿಮ್ಮಿ ನೋಸ್ ಎ ಪ್ಲೇಸ್ ವೇರ್ ದೆ ಕ್ಯಾನ್ ಸಿಟ್ ಪೀಸ್ಫುಲಿ ಆ್ಯಂಡ್ ಟಾಕ್ ಟುಗೆದರ್. ಎಸ್, ಜಿಮ್ಮಿಗೆ ಒಂದು ಪ್ಲೇಸ್ ಗೊತ್ತಿದೆ, ಅಂದರೆ ಅವರಿಬ್ಬರು ಕೂಡ ಕೂತ್ಕೊಂಡು ಮಾತನಾಡಲಿಕ್ಕೆ ಒಂದು ಒಳ್ಳೆಯ ಪ್ಲೇಸ್ ತಿಳಿದಿದೆ. ಹಾಗಾಗಿ ನಾವಿಬ್ಬರು ಕೂಡ ಅಲ್ಲಿಗೆ ಹೋಗೋಣ ಅಂತೇಳಿ ಜಿಮ್ಮಿ ಬಾಬ್ಗೆ ಹೇಳ್ತಾ ಇದ್ದಾನೆ. ದೆ ಬೋತ್ ಲೆಫ್ಟ್ ದ ಸ್ಟ್ರೀಟ್ ಆರ್ಮ್ ಇನ್ ಆರ್ಮ್, ಅಂದರೆ ಇಬ್ಬರು ಕೂಡ ಕೈ ಹಿಡ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾರೆ. ಬಾಬ್ ಸ್ಟಾರ್ಟ್ಸ್ ಟೆಲಿಂಗ್ ಹಿಸ್ ಸ್ಟೋರಿ ಅಬೌಟ್ ದ ಡೇಸ್ ಆಫ್ ಹಿಸ್ ಲೈಫ್ ದ್ಯಾಟ್ ಹಿ ಹ್ಯಾಸ್ ಸ್ಪೆಂಟ್ ಇನ್ ದ ವೆಸ್ಟ್. ಅಂದರೆ ಏನು ಅವನು ನ್ಯೂಯಾರ್ಕನ್ನು ಬಿಟ್ಟು ತುಂಬ ದೂರ ಹೋಗಿರ್ತಾನೋ ಆ ಒಂದು ಪ್ಲೇಸ್ನಲ್ಲಿ ಯಾವ ರೀತಿ ಜೀವನ ಮಾಡ್ತಾ ಇದ್ದ ಅಂತಕ್ಕಂತಹ ಒಂದು ದಿನಗಳನ್ನು ನೆನಪು ಮಾಡಿಕೊಂಡು ಈಗ ಬಾಬ್ ಜಿಮ್ಮಿಗೆ ಹೇಳ್ತಾ ಇದ್ದಾನೆ. ಬಾಬ್ ಸ್ಟಾರ್ಟೆಡ್ ಟು ಬೋಸ್ಟ್ ಅಬೌಟ್ ಹೀಸ್ ಲೈಫ್ ಇನ್ ದ ವೆಸ್ಟ್, ಅಂದರೆ ತುಂಬ ಬಿಲ್ಡಪ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅಂದರೆ ನಾನು ತುಂಬ ಚೆನ್ನಾಗಿ ಜೀವನ ಮಾಡಿದೆ ಹಾಗೆ ಹೀಗೆ ಅಂತೇಳಿ ತನ್ನ ಬಗ್ಗೆ ತಾನೇ ಹೆಚ್ಚಿನ ಮಾತುಗಳನ್ನು ಆಡಲಿಕ್ಕೆ ಬಾಬ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾನೆ. ಆ್ಯಂಡ್ ಹೌ ಹಿ ಅರ್ನ್ಡ್ ಸೋ ಮಚ್ ಫಾರ್ಚೂನ್, ಅದೇ ರೀತಿ ನಾನು ಎಷ್ಟೊಂದು ಸಂಪತ್ತನ್ನು ಗಳಿಸಿದ್ದೇನೆ ಅನ್ನೋದ್ರ ಬಗ್ಗೆಯೂ ಕೂಡ ಅವನು ಬೋಸ್ಟ್ ಅಂದರೆ ಹೆಮ್ಮೆಯಿಂದ ಗರ್ವದಿಂದನೇ ಹೇಳ್ಕೊಳ್ತಾನೆ. ಜಿಮ್ಮಿ ಲಿಸನ್ಸ್ ಕೇರ್ಫುಲಿ, ಅದೆಲ್ಲವನ್ನು ಕೂಡ ಜಿಮ್ಮಿ ಸುಮ್ಮನೆ ಕೇಳಿಸ್ಕೊಳ್ತಾ ಹೋಗ್ತಾನೆ. ದೆರ್ ಈಸ್ ವೆರಿ ಲೋ ಲೈಟ್ ಇನ್ ದ ಟೌನ್. ಆ ಟೈಮಲ್ಲಿ ಆ ಒಂದು ಸಿಟಿಲಿ ತುಂಬ ಲೈಟ್ ಕಡಿಮೆನೇ ಇರುತ್ತೆ, ಅಂದರೆ ತುಂಬ ಡಾರ್ಕ್ನೆಸ್ಸಲ್ಲಿ ಆವರಿಸ್ಕೊಂಡಿರುತ್ತೆ. ಸೂನ್ ದೆ ರೀಚ್ಡ್ ಎ ಡ್ರಗ್ ಸ್ಟೋರ್ ಆ್ಯಂಡ್ ಇನ್ ದಟ್ ಎಲೆಕ್ಟ್ರಿಕ್ ಲೈಟ್ ಬಾಬ್ ರಿಯಲೈಸ್ಡ್ ದ್ಯಾಟ್ ದ ಟಾಲ್ ಮ್ಯಾನ್ ಬಿಸೈಡ್ ಹಿಮ್ ವಾಸ್ ನಾಟ್ ಜಿಮ್ಮಿ. ಎಸ್, ಅವರು ಮುಂದೆ ಸಾಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಡ್ರಗ್ ಸ್ಟೋರ್ ಇರುತ್ತೆ ಮತ್ತು ಅಲ್ಲಿ ಮುಂದ್ಗಡೆ ಎಲೆಕ್ಟ್ರಿಕ್ ಲೈಟ್ಗಳು ಕೂಡ ಇರ್ತವೆ. ಆ ಒಂದು ಲೈಟಲ್ಲಿ ಬಾಬ್ ಏನು ಮಾಡ್ತಾನೆ, ಆ ಜಿಮ್ಮಿಯ ಮುಖವನ್ನು ನೋಡ್ತಾನೆ. ಬಾಬ್ ಲುಕ್ಸ್ ಕ್ಲೋಸ್ಲಿ ಟುವರ್ಡ್ಸ್ ದ ನೋಸ್ ಆಫ್ ಹಿಸ್ ಫ್ರೆಂಡ್ ಜಿಮ್ಮಿ ವೆಲ್ಸ್, ಅಂದರೆ ಆ ಒಂದು ಜಿಮ್ಮಿ ವೆಲ್ಸ್ನ ಮೂಗನ್ನು ಕೂಡ ಆ ಬಾಬ್ ಸರಿಯಾಗಿ ಗಮನಿಸ್ತಾನೆ. ಆ್ಯಂಡ್ ಫೀಲ್ಸ್ ಸಮಥಿಂಗ್ ಸ್ಟ್ರೇಂಜ್ ವಿತ್ ಇಟ್, ಏನೋ ವಿಚಿತ್ರವಾಗಿದೆಯಲ್ಲ ಈ ಮೂಗು, ಜಿಮ್ಮಿ ವೆಲ್ಸ್ ಇದ್ದ ಹಾಗೆ ಇಲ್ವಲ್ಲ ಅಂತಕ್ಕಂತಹ ಒಂದು ಒಪಿನಿಯನ್ ಅವನ ಮನಸ್ಸಲ್ಲಿ ಮೂಡ್ತಾ ಇದೆ. ಬಾಬ್ ಸರ್ಪ್ರೈಸಿಂಗ್ಲಿ ಅಟರ್ಸ್, ಎಸ್, ಇದಕ್ಕಿದ್ದಂಗೆ ಅವನಿಗೆ ಸರ್ಪ್ರೈಸ್ ಆಗ್ತಾ ಇದೆ. ಆ ಒಂದು ಸರ್ಪ್ರೈಸಿಂಗಲ್ಲಿ ಏನು ಹೇಳ್ತಾನೆ ನೋಡಿ. ಯು ಆರ್ ನಾಟ್ ಜಿಮ್ಮಿ ವೆಲ್ಸ್, 20 years is a long time, but not long enough to change the shape of a man's nose. ಎಸ್, ಆಗ ಇದಕ್ಕಿದ್ದಂಗೆ ಬಾಬ್ಗೆ ಗೊತ್ತಾಗುತ್ತೆ ಇವನು ಜಿಮ್ಮಿ ವೆಲ್ಸ್ ಅಂತ ಅಲ್ಲ ಅಂಥೇಳಿ. ಸೊ ಅವನೇನು ಹೇಳ್ತಾನೆ, ಖಂಡಿತವಾಗಲೂ ಕೂಡ ನೀನು ಜಿಮ್ಮಿ ವೆಲ್ಸ್ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. 20 ವರ್ಷ ಅಂತಕ್ಕಂಥದ್ದು ತುಂಬಾ ಲಾಂಗ್ ಟೈಮ್ ಆಗಿದೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿಯ ಮೂಗಿನ ಒಂದು ಶೇಪನ್ನು ಚೇಂಜ್ ಮಾಡ್ತಕ್ಕಂತಹ ಒಂದು ಟೈಮ್ 20 yearsಯಿಂದ ಸಾಧ್ಯ ಆಗೋದಿಲ್ಲ ಅಂಥೇಳಿ ಆ ಬಾಬ್ ಹೇಳ್ತಾನೆ. ದೆನ್ ದ ಅದರ್ ಮ್ಯಾನ್ ಟೋಲ್ಡ್ ಬಾಬ್, ಇಟ್ ಸಮ್ಟೈಮ್ಸ್ ಚೇಂಜಸ್ ಎ ಗುಡ್ ಮ್ಯಾನ್ ಇಂಟು ಎ ಬ್ಯಾಡ್ ಒನ್. ಎಸ್, ನೀನು ಹೇಳ್ದಾಗೇ 20 ವರ್ಷಗಳ ಅಂತಕ್ಕಂಥದ್ದು ಒಂದು ಮೂಗನ್ನು ಚೇಂಜ್ ಮಾಡದೇ ಇರ್ಬೋದು, ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಆ ಒಂದು 20 ವರ್ಷ ಸಾಕಾಗುತ್ತೆ ಅಂತೇಳಿ ಸೆಟ್ ದ ಟಾಲ್ ಮ್ಯಾನ್, ಅಂದರೆ ಆ ವ್ಯಕ್ತಿ ಹೇಳ್ತಾನೆ. ಯು ಹ್ಯಾವ್ ಬೀನ್ ಅಂಡರ್ ಅರೆಸ್ಟ್ ಫಾರ್ 10 minutes ಬಾಬ್. ಎಸ್, ಆ ವ್ಯಕ್ತಿ ಹೇಳ್ತಾನೆ, ಸುಮಾರು 10 ನಿಮಿಷಗಳಿಂದ ನೀನೀಗ ಆಲ್ರೆಡಿ ಅಂಡರ್ ಅರೆಸ್ಟ್, ಅಂದರೆ ನೀನು ಅರೆಸ್ಟಲ್ಲಿದೆಯಾ, ಬಂದಿಯಾಗಿದೆಯಾ ಅಂತೇಳಿ ಹೇಳ್ತಾನೆ. ಚಿಕಾಗೋ ಕಾಪ್ಸ್ ಥಾಟ್ ಯು ಮೈಟ್ ಬಿ ಕಮಿಂಗ್ ಟು ನ್ಯೂಯಾರ್ಕ್. ಎಸ್, ಚಿಕಾಗೋದ ಪೊಲೀಸರಿಗೆ ಗೊತ್ತಿತ್ತು ನೀನು ಈಗ ನ್ಯೂಯಾರ್ಕ್ ಕಡೆ ಬರ್ತಾ ಇದೆಯಾ ಅಂಥೇಳಿ. ದೆ ಟೋಲ್ಡ್ ಅಸ್ ಟು ವಾಚ್ ಫಾರ್ ಯು. ಎಸ್, ನಿನ್ನನ್ನು ನೋಡ್ಕೋಬೇಕು ಅಂತೇಳಿ, ಅಂದರೆ ನೀನು ಬಂದರೆ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತೇಳಿ ನಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಬಂದಿದೆ. ಆರ್ ಯು ಕಮಿಂಗ್ ವಿತ್ ಮೀ ಕ್ವಾಯಟ್ಲಿ, ಸುಮ್ಮನೆ ನನ್ನ ಜೊತೆ ಬಂದುಬಿಡು, ಅಂದರೆ ಯಾವುದೇ ಗಲಾಟೆ ಮಾಡ್ದಂಗೆ ಬಂದುಬಿಟ್ರೆ ನಿನಗೇನೆ ಒಳ್ಳೆಯದು, ದ್ಯಾಟ್ ಈಸ್ ವೈಸ್ ಅಂತೇಳಿ ಆ ಪೊಲೀಸ್ ಆಫೀಸರ್ ಬಾಬ್ಗೆ ಹೇಳ್ತಾ ಇದ್ದಾನೆ. ಬಟ್ ಫಸ್ಟ್ ಹಿಯರ್ ಈಸ್ ಸಮಥಿಂಗ್ ಐ ವಾಸ್ ಆಸ್ಕ್ಡ್ ಟು ಗಿವ್ ಯು, ಅಂದರೆ ನಿನ್ನನ್ನು ಅರೆಸ್ಟ್ ಮಾಡೋದಕ್ಕಿಂತ ಮೊದಲು ನಿನಗೆ ಏನನ್ನೋ ಒಂದು ಕೊಡಬೇಕು, ನಾನು ಇದನ್ನು ತೆಗೆದುಕೋ ಅಂತೇಳಿ ಒಂದು ಲೆಟರನ್ನು ಅವನ ಕಡೆ ಕೊಡ್ತಾ ಇದ್ದಾನೆ. ಯು ಮೇ ರೀಡ್ ಇಟ್ ಹಿಯರ್ ಎಟ್ ದ ವಿಂಡೋ, ಇಟ್ ಈಸ್ ಫ್ರಮ್ ಎ ಕಾಪ್ ನೇಮ್ಡ್ ವೆಲ್ಸ್. ಎಸ್, ಇಲ್ಲಿ ನಿಂತ್ಕೊಂಡು ಓದು ಇದನ್ನು ಕೊಟ್ಟವ್ರು ಯಾರಪ್ಪ ಅಂದರೆ ವೆಲ್ಸ್ ಅಂತಕ್ಕಂತಹ ವ್ಯಕ್ತಿ, ಒಬ್ಬ ಪೊಲೀಸ್ ಅಂತೇಳಿ ಹೇಳ್ತಾನೆ. ದ ಪರ್ಸನ್ ಹ್ಯಾಂಡ್ಸ್ ಓವರ್ ಹಿಮ್ ಎ ಫೋಲ್ಡೆಡ್ ಪೀಸ್ ಆಫ್ ಪೇಪರ್, ಅಂದರೆ ಒಂದು ಫೋಲ್ಡ್ ಆಗಿರ್ತಕ್ಕಂಥ ಒಂದು ಪೇಪರನ್ನು ಆ ವ್ಯಕ್ತಿ ಬಾಬ್ ಕಡೆ ಕೊಡ್ತಾ ಇದ್ದಾನೆ. ಸಿಲ್ಕಿ ಬಾಬ್ ಅನ್ಫೋಲ್ಡ್ಸ್ ಇಟ್ ವಿತ್ ಶೇಕಿಂಗ್ ಹ್ಯಾಂಡ್ಸ್ ಸೊ ದ್ಯಾಟ್ ಹಿ ಕ್ಯಾನ್ ರೀಡ್ ವಾಟ್ ಈಸ್ ರಿಟನ್ ಆನ್ ಇಟ್.
ಇದ್ಕಿದ್ದಂಗೆ ಅವನ ಕೈಗಳು ನಡುಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆಂದರೆ ಈಗ ಪೊಲೀಸರು ತನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡು. ಹಾಗಾಗಿ ಅವನ ಒಂದು ಕೈಗಳು ನಡುಗ್ತಾ ಇದ್ದಾವೆ. ಹಾಗೆ ನಡುಗ್ತಕ್ಕಂತಹ ಒಂದು ಕೈಗಳಿಂದಾನೇ ಆ ಒಂದು ಲೆಟರನ್ನು ಅವನು ಓಪನ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಏನು ಬರೆದಿತ್ತು ನೋಡಿ, ವಿಚ್ ಈಸ್ ಬಾಬ್, ಐ ವಾಸ್ ಎಟ್ ದ ಪ್ಲೇಸ್ ಆನ್ ಟೈಮ್. ಅಂದರೆ ನಾನು ಸರಿಯಾದ ಸಮಯಕ್ಕೇನೆ ಅಲ್ಲಿಗೆ ಬಂದಿದ್ದೆ. ಐ ಸಾ ದ ಫೇಸ್ ಆಫ್ ದ ಮ್ಯಾನ್ ವಾಂಟೆಡ್ ಬೈ ಚಿಕಾಗೋ ಕಾಫ್ಸ್. ನಾನು ಅಲ್ಲಿ ನೋಡಿರ್ತಕ್ಕಂತಹ ಮುಖ ಯಾರ್ದಾಗಿತ್ತಪ್ಪ ಅಂದರೆ ಚಿಕಾಗೋ ಪೊಲೀಸರು ಏನು ಅರೆಸ್ಟ್ ಮಾಡಲಿಕ್ಕೆ ಅಂತೇಳಿ ಕಾಯ್ತಾ ಇದ್ರು ಅಂತಹ ವ್ಯಕ್ತಿಯ ಮುಖ ಅದಾಗಿತ್ತು. ಐ ಡಿಡೆಂಟ್ ವಾಂಟ್ ಟು ಅರೆಸ್ಟ್ ಯು ಮೈ ಸೆಲ್ಫ್. ಅಂದರೆ ನಾನೇ ನಿನ್ನನ್ನು ಅರೆಸ್ಟ್ ಮಾಡ್ಬೋದಾಗಿತ್ತು, ಬಟ್ ಆ ರೀತಿ ಅರೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಐ ವೆಂಟ್ ಆ್ಯಂಡ್ ಗಾಟ್ ಎನದರ್ ಕಾಪ್. ಹಾಗಾಗಿ ನಾನೇನು ಮಾಡಿದೆ, ಆ ಒಂದು ಪ್ಲೇಸನ್ನು ಬಿಟ್ಟು ಬೇರೆಯ ಒಬ್ಬ ಕಾಪನ್ನು, ಬೇರೆಯ ಒಬ್ಬ ಪೊಲೀಸನ್ನು ಕಳಿಸ್ಕೊಟ್ಟಿದ್ದೇನೆ. ಆ್ಯಂಡ್ ಸೆಂಟ್ ಹಿಮ್ ಟು ಡೂ ದ ಜಾಬ್ ಜಿಮ್ಮಿ, ಈ ರೀತಿ ಬರೆದಿದ್ದ. ಏನು ಈ ಒಂದು ಸ್ಟೋರಿಯ ಆರಂಭದಲ್ಲಿ ಏನು ಬಾಬ್ ಒಬ್ಬ ವ್ಯಕ್ತಿಯನ್ನು, ಅಂದರೆ ಒಬ್ಬ ಪೊಲೀಸ್ ಆಫೀಸರ್ನ ಭೇಟಿಯಾಗಿರ್ತಾನಲ್ವ, ಅದೇ ಪೊಲೀಸ್ ಆಫೀಸರ್ ಈ ಬಾಬ್ನ ಫ್ರೆಂಡ್ ಆಗಿರ್ತಾನೆ. ಆದರೆ ಆ ಪೊಲೀಸ್ ಆಫೀಸರ್ಗೆ ಈ ನನ್ನ ಫ್ರೆಂಡ್ ಏನಿದ್ದಾನೆ ಕ್ರಿಮಿನಲ್ ಆಗಿಬಿಟ್ಟಿದ್ದಾನೆ ಅಂತೇಳಿ ಗೊತ್ತಾಗುತ್ತೋ, ಇವನನ್ನು ಅರೆಸ್ಟ್ ಮಾಡಲಿಕ್ಕೆ ಅವನಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ ಅಲ್ಲಿಂದ ಹೋಗಿಬಿಟ್ಟು ಬೇರೊಬ್ಬ ಪೊಲೀಸ್ನನ್ನು ಕಳಿಸಿ ಈ ಒಂದು ಬಾಬ್ನನ್ನು ಅರೆಸ್ಟ್ ಮಾಡಿಸಿರ್ತಾನೆ. ಸೊ ಇಲ್ಲೂ ಕೂಡ ನೋಡಿ, ಆ ಒಬ್ಬ ಪೊಲೀಸ್ ಆಫೀಸರ್ ಏನು ಜಿಮ್ಮಿ ಇದ್ನಲ್ವ, ಜಿಮ್ಮಿ ವೆಲ್ಸ್, ಅವನು ತನ್ನ ಒಂದು ಫ್ರೆಂಡ್ಶಿಪ್ಪನ್ನು ಕಾಯ್ಕೊಳ್ತಾ ಇದ್ದಾನೆ. ಯಾಕೆಂದರೆ ಅವನೇ ಡೈರೆಕ್ಟಾಗಿ ತನ್ನ ಒಂದು ಫ್ರೆಂಡನ್ನು ಅರೆಸ್ಟ್ ಮಾಡೋದಿಲ್ಲ. ಸೊ ಅವನು ಫ್ರೆಂಡ್ಶಿಪ್ಪನ್ನು ಕೂಡ ಉಳಿಸ್ಕೊಳ್ತಾ ಇದ್ದಾನೆ. ಅದರ ಜೊತೆಗೆ ತನ್ನ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಕೂಡ ಮೆರಿತಾ ಇದ್ದಾನೆ. ಯಾಕೆಂದರೆ ಇಂತಹ ಒಬ್ಬ ಕ್ರಿಮಿನಲ್ ಇಲ್ಲಿದ್ದಾನೆ ಅಂತೇಳಿ ಗೊತ್ತಾದ ತಕ್ಷಣವೇ ಹೋಗಿಬಿಟ್ಟು ತನ್ನ ಒಬ್ಬ ಬೇರೆ ಇನ್ನೊಬ್ಬ ಪೊಲೀಸ್ ಆಫೀಸರ್ನನ್ನು ಕಳಿಸಿಕೊಟ್ಟು ಅರೆಸ್ಟ್ ಆಗೋ ಹಾಗೆ ಒಂದು ತನ್ನ ಡ್ಯೂಟಿಯನ್ನು ಕೂಡ ಇಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ಒಂದು ಸ್ಟೋರಿಯ ಆರಂಭದಲ್ಲೇ ಹೇಳಿದಾಗೆ ಓ ಹೆನ್ರಿ ಅವರು ಪ್ರತಿ ಸ್ಟೋರಿಯ ಒಂದು ಕೊನೆಗೆ ಒಂದು ಟ್ವಿಸ್ಟನ್ನು ಇಟ್ಟಿರ್ತಾರೆ ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯೇ ಈ ಒಂದು ಸ್ಟೋರಿಯ ಅಂತ್ಯಭಾಗದಲ್ಲೂ ಕೂಡ ಒಂದು ಟ್ವಿಸ್ಟನ್ನು ಅವರು ಇಟ್ಟಿರ್ತಕ್ಕಂಥದ್ದು ಒಂದು ಸ್ಪೆಷಾಲಿಟಿ. ಎಸ್ ಡಿಯರ್ ಫ್ರೆಂಡ್ಸ್, ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದರ ಜೊತೆಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಒಂದು ಇಂಗ್ಲೀಷ್ ಲೆಸನ್ಸ್ಗಳನ್ನು ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.